ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟಿನ್ ಜಂಕ್ಷನ್. ನಮ್ಮ ಚಾನಲ್ಗೆ ಹೊಸಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಎಲ್ಲೆಡೆ ಟ್ರೆಂಡಿಂಗ್ನಲ್ಲಿರುವ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ನೋಡಿದ ನಂತರ ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ. ಈ ಸಿನಿಮಾ ಬಿಡುಗಡೆಯಾದ ನಂತರ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಎಲ್ಲೆಡೆ ಒಂದೇ ಮಾತು: ಈ ಸಿನಿಮಾ ಅಷ್ಟೇನು ಚೆನ್ನಾಗಿಲ್ಲ, ಇದು ಮಾರ್ವೆಲ್ನ ಹಳೆಯ ಮ್ಯಾಜಿಕ್ ಕೊಡಲಿಲ್ಲ, ಮಾರ್ವೆಲ್ ಈಗ ಮುಗಿದು ಹೋಯಿತು, ಇಂತಹ ಸಾಕಷ್ಟು ಕಾಮೆಂಟ್ಗಳು ಮತ್ತು ರಿವ್ಯೂಗಳು ಕಾಣಿಸುತ್ತದೆ. ಆದರೆ ಸಿನಿಮಾ ನೋಡಿದ ನಂತರ ನನ್ನ ಅಭಿಪ್ರಾಯ ಸಂಪೂರ್ಣ ವಿಭಿನ್ನವಾಗಿದೆ. ಬಹುತೇಕ ಎಲ್ಲರೂ ಈ ಸಿನಿಮಾದಲ್ಲಿ ಐರನ್ ಮ್ಯಾನ್, ಎಡಿಟ್, ಡಾಕ್ಟರ್ ಸ್ಟ್ರೇಂಜ್, ಇನ್ನು ಹಲವಾರು ಮಾರ್ವೆಲ್ ಸೂಪರ್ ಹೀರೋಗಳ ಕೆಮಿಯೋಗಳು ಬರುತ್ತವೆ, ಕೊನೆಯಲ್ಲಿ ಒಂದು ಭರ್ಜರಿ ಮಲ್ಟಿವರ್ಸ್ ಫೈಟ್ ನೋಡಬಹುದು ಎಂದು ಥಿಯೇಟರ್ ಹೋಗಿದ್ದರು. ಆದರೆ ಅದೇ ಆಗಲಿಲ್ಲ. ನಿಜ ಹೇಳಬೇಕಾದ್ರೆ ಅದೇ ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಈ ಸಿನಿಮಾ ಫ್ಯಾನ್ ಸರ್ವಿಸ್ಗಿಂತ ಕತೆಗೆ ಹೆಚ್ಚು ಮಹತ್ವ ಕೊಟ್ಟಿದೆ. ಇದು ನಮಗೆ ಮತ್ತೆ ಒಬ್ಬ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನ್ ಅನ್ನ ತೋರಿಸುತ್ತದೆ. ಒಬ್ಬ ಹುಡುಗ ತನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನಂತರ ಒಬ್ಬ ನಿಜವಾದ ಹೀರೋ ಆಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಹೇಗೆ ಬೆಳೆಯುತ್ತಾನೆ ಎಂಬುದನ್ನು ತುಂಬಾ ಭಾವನಾತ್ಮಕವಾಗಿ ಮತ್ತು ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ಟಾಮ್ ಹಾಲಂಡ್ ಅವರ ಅಭಿನಯ ಈ ಸಿನಿಮಾದ ಆತ್ಮ. ಅವರ ಎಮೋಷನ್ಸ್, ಆಕ್ಷನ್ಸ್, ಡೈಲಾಗ್ ಡೆಲಿವರಿ, ಪ್ರತಿಯೊಂದು ಸೀನ್ನಲ್ಲೂ ಅವರು ಪಾತ್ರವನ್ನೇ ಬದುಕಿದ್ದಾರೆ ಅನ್ನುವಷ್ಟು ಅದ್ಭುತವಾಗಿ ಕಾಣಿಸುತ್ತಾರೆ. ಅಷ್ಟೇ ಅಲ್ಲ, ಈ ಸಿನಿಮಾ ಮುಂದಿನ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಭದ್ರವಾದ ಅಡಿಪಾಯ ಹಾಕುತ್ತದೆ. ವಿಶೇಷವಾಗಿ ಎಕ್ಸ್ಮೆನ್ ಅನ್ನು ಎಂಸಿಯುಗೆ ಪರಿಚಯಿಸಲು ಇದು ದೊಡ್ಡ ಆರಂಭ ಎನ್ನುವ ಫೀಲ್ ಕೊಡುತ್ತದೆ. ಇನ್ನೊಂದು ವಿಷಯ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಯಿತು. ಹಿಂದಿನ ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿ ಪೀಟರ್ ಪಾರ್ಕರ್ ಮಾಡಿದ ಆ ದೊಡ್ಡ ತ್ಯಾಗ, ಅದರ ಪರಿಣಾಮಗಳು ಇನ್ನೂ ಅವನ ಜೀವನವನ್ನ ಹೇಗೆ ಬದಲಾಯಿಸುತ್ತಿವೆ ಎಂಬುದನ್ನು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆದ್ದರಿಂದ ಈ ಸಿನಿಮಾ ಕೇವಲ ಆಕ್ಷನ್ ಸಿನಿಮಾ ಆಗಿ ಉಳಿಯುವುದಿಲ್ಲ, ಇದು ಭಾವನೆಗಳಿರುವ ಸ್ಪೈಡರ್ ಮ್ಯಾನ್ ಕಥೆಯಾಗುತ್ತದೆ. ನನಗೆ ವೈಯಕ್ತಿಕವಾಗಿ ಈ ಸಿನಿಮಾ ತುಂಬಾ ಇಷ್ಟ ಆಯಿತು. ಹೌದು, ಇದರಲ್ಲಿ 10 ಕೇಮಿಯೋಗಳಿಲ್ಲ, ಆದರೆ ಇದರಲ್ಲಿ ಒಳ್ಳೆಯ ಕತೆ ಇದೆ, ಒಳ್ಳೆಯ ಎಮೋಷನ್ ಇದೆ, ಒಳ್ಳೆಯ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇದೆ, ಮತ್ತೆ ಮುಂದಿನ ಸಿಇಒಗೆ ಒಂದು ಸ್ಪಷ್ಟ ದಿಕ್ಕು ಇದೆ. ಇನ್ನೂ ನೀವು ಈ ಸಿನಿಮಾವನ್ನ ಕೆಟ್ಟ ಸಿನಿಮಾ ಎಂದು ಭಾವಿಸುತ್ತಿದ್ದರೆ ಅದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಒಮ್ಮೆ ನೋಡಿ. ಅದು ಒಂದೇ ವಿಷಯವನ್ನ ಹೇಳುತ್ತದೆ: ಎಂಸಿಯು ಮತ್ತೆ ತನ್ನ ಟ್ರ್ಯಾಕ್ಗೆ ಮರಳುತ್ತಿದೆ ಮತ್ತು ಟಾಮ್ ಹಾಲಂಡ್ ಈಗ ನಿಧಾನವಾಗಿ ಎಂಸಿಯುನ ಹೊಸ ಐರನ್ ಮ್ಯಾನ್ ಆಗುತ್ತಿದ್ದಾರೆ. ನನ್ನ ಅನಿಸಿಕೆಯಲ್ಲಿ ಈ ಸಿನಿಮಾ ಎಂಸಿಯುಗೆ ಹೊಸ ಅಧ್ಯಾಯದ ಆರಂಭ ಮತ್ತು ಮುಂದಿನ ವರ್ಷಗಳಲ್ಲಿ ಸ್ಪೈಡರ್ ಮ್ಯಾನ್ನೇ ಎಂಸಿಯುಯ ಪ್ರಮುಖ ಮುಖವಾಗಲಿದ್ದಾನೆ. ನಿಮಗೂ ನನ್ನ ಅಭಿಪ್ರಾಯ ಒಪ್ಪಿಗೆ ಆದರೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಸಿನಿಮಾದ ಬಗ್ಗೆ ನಾನು ರಿವ್ಯೂ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.